ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ವಂದೇ ವಂದಾರುಮಂದಾರಂ ವೃಂದಾವನ ವಿನೋದಿನಂ. ವೃಂದಾವನಕಲಾನಾಥಂ ಪುರುಷೋತ್ತಮಮದ್ಭುತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರಬಾಹುರುವಾಚ ವಿಪುಲಾ ಮೇ ಕಥಂ ಲಕ್ಷ್ಮೀ ಕಥಂ ರಾಜ್ಯಮಕಂಟಕಂ. ಪತಿವ್ರತಾ ಕಥಂ ಪತ್ನಿ ಕಿಂಕೃತಂ ಸುಕೃತಂ ಮಯಾ. ಏತನ್ಮೇ ಬ್ರೂಹಿ ವಿಪ್ರೇಂದ್ರ ತವಾಹಂ ಶರಣಂ ಗತಃ. ಕರಸ್ಥಾಮಲಃ ಸತ್ಸರ್ವಂ ಜಾನಾಸಿ ತ್ವಂ ಮುನೀಶ್ವರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರಬಾಹುರಾಜ ತನ್ನ ಮನೆಗೆ ಬಂದಂತಹ ಅಗಸ್ತ್ಯ ಋಷಿಗಳಿಗೆ ವಿಶೇಷವಾದ ಆದರವನ್ನು ಮಾಡಿದ್ದಾನೆ, ಸ್ವಾಗತವನ್ನು ಮಾಡಿದ್ದಾನೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾನೆ, ಮಾತಿನಿಂದ ಅವರನ್ನು ಕೊಂಡಾಡ್ತಾ ಇದ್ದಾನೆ. ನೀವು ಬಂದಿದ್ದರಿಂದಾಗಿ ನನ್ನ ಜನ್ಮ ಸಾರ್ಥಕ ಆಯಿತು, ಈ ದಿನ ಸಫಲ ಆಯಿತು, ಇವತ್ತು ನನ್ನ ರಾಜ್ಯ ನನ್ನ ಕೋಶ ಎಲ್ಲ ಸಫಲ ಆಯಿತು. ಯಾಕಂದರೆ ಭಗವದ್ಭಕ್ತರು ಅದ್ಯ ಗೃಹೇ ಶ್ರೀಕೃಷ್ಣ ಸೇವಕಃ ತ್ವಂ ಆಗತಃ.
ಕೃಷ್ಣ ಸೇವಕರಾದ ನೀವು, ವೈಷ್ಣವರಾದ ನೀವು ಇವತ್ತು ನನ್ನ ಮನೆಗೆ ಬಂದಿದ್ದೀರಿ ಅಂದರೆ ಈ ದಿನವೇ ದೊಡ್ಡ ಹಬ್ಬ. ನಿಜವಾಗಿಯೂ ಪರ್ವಕಾಲ ಅಂದರೆ ಈ ಗ್ರಹಣ ಮತ್ತು ಈ ಸಂಕ್ರಮಣ ಇತ್ಯಾದಿ ಪರ್ವಕಾಲಗಳನ್ನು ಹೇಳ್ತೇವೆ ಸಾಮಾನ್ಯವಾಗಿ. ಅದು ನಿಜವಾದ ಪರ್ವಕಾಲ ಅಂದರೆ ಮನೆಗೆ ಯಾವತ್ತು ಗುರುಗಳು ಹಿರಿಯರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ವೈಷ್ಣವರು ಬರ್ತಾರೆ, ಸಜ್ಜನರು ಬರ್ತಾರೆ, ಅವತ್ತೇ ನಿಜವಾದ ಪರ್ವಕಾಲ. ನಾವು ಉಪನಿಷತ್ತಿನ ಕಥೆಗಳಲ್ಲಿ ಕೇಳ್ತೇವೆ, ಯಮನ ಮನೆಗೆ ಬಂದಂತಹ ನಚಿಕೇತನನ್ನು ನೋಡಿ ಯಮ ಹೇಳ್ತಾನೆ, ಇವತ್ತೇ ಪರ್ವಕಾಲ, ನಿನ್ನಂತಹ ಬ್ರಹ್ಮಚಾರಿ ಮನೆಗೆ ಬಂದಿದೆಯಾ ಅಂದರೆ ಇವತ್ತೇ ನಾನು ಸತ್ಕರ್ಮವನ್ನು ಮಾಡ್ತೇನೆ ಅಂತ ಆ ಯಮದೇವರು ಹೇಳುವ ಮಾತನ್ನು ನಾವು ಕೇಳ್ತೇವೆ. ಮನೆಗೆ ಗುರುಗಳು ಬಂದರೆ, ತಂದೆ ತಾಯಿಗಳು ಬಂದರೆ, ದೊಡ್ಡವರು ಬಂದರೆ ಅದು ದೊಡ್ಡ ಪರ್ವಕಾಲ ಅಂತ ತಿಳ್ಕೊಳ್ಬೇಕು. ವೈಷ್ಣವರಾದ ನೀವು ನನ್ನ ಮನೆಗೆ ಬಂದ್ರಿ ಅಂತ ಅನೇಕ ರೀತಿಯಿಂದ ಅವರನ್ನು ಕೊಂಡಾಡಿದ. ಅವನನ್ನು ನೋಡಿ ಅವರು ಕೂಡ ಬಹಳವಾಗಿ ಅವನನ್ನು ಶ್ಲಾಘನೆ ಮಾಡಿದ್ದಾರೆ. ಯಾವ ರಾಜ ವೈಷ್ಣವ ಇದ್ದಾನೆ ಅವನ ರಾಜ್ಯದ ಪ್ರಜೆಗಳೇ ಅತ್ಯಂತ ಕ್ಷೇಮದವರು. ತದ್ರಾಷ್ಟ್ರಂ ವರ್ಧತೆ ನಿತ್ಯಂ ಸುಖೀ ಭವತಿ ತತ್ಪ್ರಜಾ. ವೈಷ್ಣವ ರಾಜನಾದಾಗ ಆ ರಾಜ್ಯ ಅತ್ಯಂತ ಸುಭಿಕ್ಷವಾಗಿರುತ್ತೆ, ಆ ಪ್ರಜೆಗಳು ಸುಖಿಗಳಾಗಿರ್ತಾರೆ. ಅಂತಹ ಸಜ್ಜನ ನೀನು ಅಂಥೇಳಿ ಅನೇಕ ರೀತಿಯಿಂದ ಪರಸ್ಪರ ಕುಶಲ ಸಂಭಾಷಣೆಗಳನ್ನು ಮಾಡ್ತಾ ಇದ್ದಾರೆ. ಅಗಸ್ತ್ಯರು ತಾವು ಬಂದ ಕೆಲಸ ಆಯಿತು ಅಂತ ಹೊರಟಾಗ ಚಿತ್ರಬಾಹು ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ, ಸ್ವಾಮಿ, ನನಗೆ ಇಷ್ಟು ಸಂಪತ್ತು ಬರಲಿಕ್ಕೆ ಏನು ಕಾರಣ? ಅಂದರೆ ನಮಗೆ ಸಂಪತ್ತು ಬಂದಾಗ ಅದರ ಹಿನ್ನೆಲೆಯನ್ನು ಯೋಚನೆ ಮಾಡಬೇಕಂತ. ಇವು ಕೇಳ್ತಾ ನನಗಿಷ್ಟೊಂದು ಒಳ್ಳೆಯ ಸಂಪತ್ತು ಬರಲಿಕ್ಕೆ ಏನು ಕಾರಣ? ರಾಜ್ಯಂ ಕಥಂ ನಿಷ್ಕಂಟಕಂ, ನನ್ನ ರಾಜ್ಯದಲ್ಲಿ ಯಾವ ಕಂಟಕಗಳೂ ಇಲ್ಲ, ಇದಕ್ಕೇನು ಕಾರಣ? ಇವತ್ತು ನೋಡಿ ನಮ್ಮ ರಾಜ್ಯದಲ್ಲಿ ಬರೀ ಕಂಟಕಗಳೇ. ಗುಂಪು ಸೇರಬೇಡಿ, ಪುರಾಣಕ್ಕೆ ಸೇರಬೇಡಿ ಅಂತಾರೆ. ಆ ಧರಣಿಗೆ ಸಾವಿರ ಜನ, ಮತ್ತು ಹೇಗೆ ರೋಗ ಹೊರಗೆ ಹೋಗಬೇಕು ಅಂದ್ರೆ ಹೋಗ್ಲಿಕ್ಕೆ ಸಾಧ್ಯ? ಏನೋ ದಿನ ಬೆಳಗಾದ್ರೆ ಒಂದು ಸ್ಟ್ರೈಕು, ದಿನ ಬೆಳಗಾದ್ರೆ ಒಂದು ಪ್ರಾಬ್ಲಮ್. ಚಿತ್ರಬಾಹು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಯಾವ ಸ್ಟ್ರೈಕ್ ಇಲ್ಲ, ಯಾವ ಕಂಟಕವೇ ಇಲ್ಲ, ಇದಕ್ಕೇನು ಕಾರಣ? ಎಲ್ಲದಕ್ಕಿಂತ ಹೆಚ್ಚು ನನ್ನ ಹೆಂಡತಿ, ಇಂತಹ ಉತ್ತಮ ಹೆಂಡತಿ ನನಗೆ ಸಿಗಲಿಕ್ಕೆ ಏನು ಕಾರಣ? ಈ ಕಥೆಗಳ ಹಿನ್ನೆಲೆಯಲ್ಲಿ ನಮಗೊಂದು ಕಥೆ ಇದೆ. ನಮಗೂ ಜೀವನದಲ್ಲಿ ಉತ್ತಮ ಹೆಂಡತಿ ಸಿಗಬೇಕಾದ್ರೆ ಏನು ಮಾಡಬೇಕು? ಮನೆ ಪ್ರಾಬ್ಲಮ್ ಇಲ್ಲದ ಹಾಗೆ ರನ್ ಆಗಬೇಕು, ಏನು ಮಾಡಬೇಕು? ನಮಗೇನು ರಾಜ್ಯದ ಅಧಿಕಾರ ಇಲ್ಲ, ಇರೋದೇ ಒಂದು 30, 40, 20, 30, ಅದರೊಳಗೊಂದು ಮನೆ, ಅದರೊಳಗೊಂದು ಹೆಂಡತಿ, ಗಂಡ, ಒಂದು ಮಗು. ಅದ್ರ ಮೇಲೂ ನಮ್ಮ ರಾಜ್ಯಭಾರ ನಡೆಯೋಲ್ಲ, ಭಾರಿ ಪ್ರಾಬ್ಲಮ್. ಏನಕ್ಕೆ? ಇದನ್ನೆಲ್ಲ ಕೇಳಿದಾಗ ನಿಮಗೆ ಕರಸ್ಥಾಮಲಕತ್ ಸರ್ವಂ, ನಿಮಗೆ ಎಲ್ಲರ ಜೀವನದ ಹಿಂದೂ ಮುಂದೆ ಜಾತಕ ಜನ್ಮದ್ದು ಕೈ ಮೇಲಿನ ಆಮಲಕ ಅಂದರೆ ನೆಲ್ಲಿಕಾಯಿ. ಒಂದು ಕೈಯಲ್ಲಿ ನೆಲ್ಲಿಕಾಯಿ ಹಿಡ್ಕೊಂಡ್ರೆ ಅದರ ಹಿಂದೆ ಮುಂದೆ ಒಳಗೆ ಕೆಳಗೆ ಮೇಲೆ ಎಲ್ಲ ಕಾಣುವಂತೆ ಒಬ್ಬನ ಮುಖ ನೋಡಿದ್ರೆ ಸಾಕು, ನೀವು ಅವನ ಜನ್ಮಾಂತರದ ಜಾತಕವನ್ನು ಜಾಲಾಡುವ ಸಾಮರ್ಥ್ಯ ನಿಮಗಿದೆ. ಅಂಥವರು ನೀವು. ದಯಮಾಡಿ ಇದಕ್ಕೆಲ್ಲ ನೀವು ಉತ್ತರವನ್ನು ಹೇಳಬೇಕು ಅಂತ ಕೇಳಿದ್ದಾನೆ. ಒಂದೇ ಕ್ಷಣ ಅವರು ನಿನ್ನ ಜಾತಕ ತಗೊಂಡ್ಬಾ ಅಂತ ಹೇಳಲೇ ಇಲ್ಲ, ಒಂದೇ ಕ್ಷಣಕ್ಕೆ ಹೇಳ್ತಾ ಇದ್ದಾರೆ, ಮಯಾ ವಿಲೋಕಿತಂ ಸರ್ವಂ ಪ್ರಾಕ್ತನಂಚರಿತಂತವಾ. ಹೇ ರಾಜ, ನಿನ್ನ ಬಗ್ಗೆ ಎಲ್ಲ ನನಗೆ ಗೊತ್ತಿದೆಯಪ್ಪ, ಎಲ್ಲ ನಾನು ನೋಡಿದೆ ಎಂದರು. ವಿಲೋಕಿತಂ, ಅವಲೋಕಿತಂ ಅಂದರೆ ನೋಡೋದು, ವಿಲೋಕಿತಂ ಅಂದರೆ ಚೆನ್ನಾಗಿ ನೋಡಿದೆ, ಚೆನ್ನಾಗಿ ಗೊತ್ತು ಅಂತಾರೆ. ಎಲ್ಲವೂ ಸರ್ವಂ ಪ್ರಾಕ್ತನಂ, ನಿನ್ನ ಹಿಂದಿನ ಎಲ್ಲವೂ ನನಗೆ ಗೊತ್ತಿದೆ.
ತತ್ಸರ್ವಂ ಕಥಯಾಮಿ ಅದ್ಯ. ಇವತ್ತು ನಿನಗೆ ಹೇಳ್ತೇನೆ. ಬಹಳ ಹಿಂದಿನ ಕಥೆ ಇದು, ಇತಿಹಾಸಂ. ಕಥೆ ಅಂದರೆ ಕಾಲ್ಪನಿಕವಾದದ್ದಲ್ಲ, ನಡೆದದ್ದು, ಹಿಂದೆ ನಡೆದದ್ದು, ನಿನಗೆ ಸಂಬಂಧಪಟ್ಟದ್ದು ಹೇಳ್ತೇನೆ ಕೇಳು. ಚಮತ್ಕಾರ ಪುರೇ ರಮ್ಯೆ ಮಣಿಗ್ರೀವಾಭಿಧಾನ್ಯತ್ ತ್ವಮಭೂತ್ ಶೂದ್ರ ಜಾತಿಯೋ ಜೀವಹಿಂಸ ಪರಾಯಣ. ನೀನು ಚಮತ್ಕಾರ ಅಂತ ಒಂದು ಊರಿನ ಹೆಸರೇ ಚಮತ್ಕಾರ. ಅಲ್ಲಿ ನೀನು ಹುಟ್ಟಿದ್ದೆ. ನಿನಗೆ ಮಣಿಗ್ರೀವ ಅಂತ ಹೆಸರು. ನೀನು ಶೂದ್ರ ಜಾತಿಯಲ್ಲಿ ಹುಟ್ಟಿದವ. ನೀನು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಏನು ವೃತ್ತಿ ಇಟ್ಕೊಂಡಿದ್ದೆ ಅಂದರೆ ಪ್ರಾಣಿ ಹಿಂಸೆಯೇ ನಿನ್ನ ವೃತ್ತಿ. ವ್ಯಾಧನಾಗಿ ಜನ್ಮವನ್ನು ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಿನ್ನ ಬುದ್ಧಿಯಲ್ಲಿ ಆಸ್ತಿಕ್ಯ ಭಾವನೆ ಇರಲಿಲ್ಲ. ನೀನು ಶುದ್ಧ ನಾಸ್ತಿಕ. ದೇವರನ್ನು ನಂಬಿದವ ಅಲ್ಲ, ದೇವರನ್ನು ಮರೆತು ಜೀವನ ನಡೆಸುವವ, ದೇವರು ಇಲ್ಲ ಅನ್ನುವ ದುರ್ಬುದ್ಧಿಯವ. ನಾಸ್ತಿಕ, ದುಷ್ಟ ಚಾರಿತ್ರ್ಯ. ನಿನ್ನ ಚಾರಿತ್ರ್ಯ ಚೆನ್ನಾಗಿರಲಿಲ್ಲ. ಯಾಕಂದರೆ ಪರದಾರ ಪ್ರದರ್ಶಕ. ನೀನು ಪರಸ್ತ್ರೀ ಲಂಪಟನಾಗಿದ್ದೆ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಪ್ರವೃತ್ತಿ ನಿನಗೆ ಸ್ವಾಭಾವಿಕವಾಗಿ ಬಂದಿತ್ತು. ನೀನು ಕೃತಜ್ಞ ಅಲ್ಪಾಕ್ಷರ ಇದ್ದರೆ ಉಪಕಾರವನ್ನು ಸ್ಮರಣೆ ಮಾಡುವವರು. ಮಾಡಿದ ಉಪಕಾರವನ್ನು ಮರೆತು ಮಾಡಿದವರಿಗೆ ಅಪಕಾರ ಮಾಡುವವರು ಕೃತಜ್ಞ ಮಹಾಪ್ರಾಣದವರು. ದುರ್ವಿನೀತಶ್ಚ, ದೊಡ್ಡವರನ್ನು ಕಂಡಾಗ ವಿನಯ ನಿನ್ನಲ್ಲಿ ಇರಲಿಲ್ಲ. ದುರ್ವಿನೀತನಾಗಿ ವರ್ತನೆ. ಜೀವನದಲ್ಲಿ ಯಾವ ಸದಾಚಾರವನ್ನು, ಒಂದು ಪ್ರಿನ್ಸಿಪಲ್ಲು ನಿನಗಿರಲಿಲ್ಲ. ಶಿಷ್ಟಾಚಾರ ವಿವರ್ಜಿತ. ಯಾಚೇಯಂ ಭವತೋ ಮಾರಿಯ ಪೂರ್ವ ಜನ್ಮನಿ ಸುಂದರಿ. ನಿನ್ನ ಪಕ್ಕದಲ್ಲಿದ್ದಾಳಲ್ಲ ನಿನ್ನ ಹೆಂಡತಿ, ಇವಳೇ ಆ ಜನ್ಮದಲ್ಲೂ ಹೆಂಡತಿ. ಇವಳು ಸುಂದರಿ. ಆದರೆ ಇವಳು ಎಂಥವಳು ಅಂದರೆ ನಿನಗೆ ವಿರುದ್ಧ ಅಂದರೆ ನೀನು ಎಷ್ಟು ನಂಬರ್ 1 ಅಯೋಗ್ಯ, ಇವಳು ಅಷ್ಟು ನಂಬರ್ 1 ಉತ್ತಮಳು. ಕರ್ಮಣ ಮನಸ ವಾಚ ಪತಿ ಸೇವಾ ಪರಾಯಣ. ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ದೇಹದಿಂದಾಗಲಿ ಪತಿ ಬಿಟ್ಟು ಇನ್ನೊಬ್ಬರ ಚಿಂತನೆ ಮಾಡಿದವಳಲ್ಲ ಇವಳು. ಕರ್ಮಣ ಮನಸ ವಾಚ, ಕಾಯಿಕ ವಾಚಿಕ ಮಾನಸಿಕವಾಗಿ ನಿನ್ನನ್ನೇ ನಂಬಿದವಳು. ಅತ್ಯಂತ ಪತಿವ್ರತ ಮಹಾಭಾಗ ಧರ್ಮದಿಷ್ಟ ಮನಸ್ವಿನಿ. ಧರ್ಮದಲ್ಲಿ ಜಾಗೃತ ಬುದ್ಧಿ ಇವಳದು. ಭಾವಂನ ಕುರುತೆ ದುಷ್ಟಂ ತವೋಪರಿ ಕದಾಚನ. ನೀನು ಮಾಡಬಾರದ ಅನ್ಯಾಯ ಮಾಡ್ತಾ ಇದ್ರೂ ಕೂಡ ಒಂದು ದಿನವೂ ಅಪ್ಪಿತಪ್ಪಿ ಮನಸ್ಸಿನಲ್ಲಿಯೂ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡಿಲ್ಲ. ಜ್ಞಾತಿ ಬಿಸ್ತ್ವಂ ಪರಿತ್ಯಕ್ತೋ ಬಂಧು ಪಾಪಕರ್ಮ ಕೃತಗ್ರಾಜ್ಞಾ ಕೃದ್ದೇನತೆ ಸರ್ವಂ ಗೃಹೀತಂ ಧನಮುತ್ತಮಂ. ನಿನ್ನ ಸಂಬಂಧಿಕರೆಲ್ಲ ನಿನ್ನ ಹಿಡಿದು ಹೊರಗೆ ಹಾಕಿದ್ರು. ನೀನು ಅಯೋಗ್ಯ. ಉಪಕಾರ ಮಾಡಿದವರನ್ನು ಕೂಡ ಸಂಹಾರ ಮಾಡುವ ದುರ್ಬುದ್ಧಿ ನಿಂದು. ಹೀಗಾಗಿ ಯಾವ ಬಂಧು ಬಾಂಧವರು ನಿನ್ನನ್ನು ಇಷ್ಟಪಡಲಿಲ್ಲ, ನಿನ್ನನ್ನೆಲ್ಲ ಹೊರ ಹಾಕಿದ್ರು. ಮಹಾಪಾಪಿ ಅಂತ ನಿನ್ನನ್ನು ಎಲ್ಲರೂ ಬಿಟ್ಟಿದ್ರು. ನಿನ್ನ ಪಾಪ ಎಷ್ಟು ಮಟ್ಟದ್ದು ಅಂದರೆ ನಿನ್ನ ಮೇಲೆ ರಾಜನ ಹತ್ರ ಕೂಡ ಕಂಪ್ಲೇಂಟ್ ಹೋಗಿತ್ತು. ಆ ರಾಜ ನೀನು ಮಾಡಿದ ತಪ್ಪಿಗೆ ನಿನ್ನಲ್ಲಿರುವ ಸಕಲ ಸಂಪತ್ತನ್ನು ಕೂಡ ಸಿಟ್ಟಿನಿಂದ ಕಸ್ಕೊಂಡು ಬಿಟ್ಟಿದ್ದ, ಮಟ್ಟುಗೋಲು ಹಾಕ್ಕೊಂಡು ಬಿಟ್ಟಿದ್ದ. ತಪೋವಶಿಷ್ಟಂ ಯತ್ ಕಿಂಚಿತ್ ಗೃಹೀತಂ ಜ್ಞಾತಿ ಬಿಸ್ಸದಾ ಗತೆ ದ್ರವ್ಯೇ ಧನಾಕಾಂಕ್ಷಾ ತವಾಸೀದ್ ವಿಪುಲ ತದಾ. ಚೂರು ಪಾರು ಉಳಿದದ್ದನ್ನು ನಿನ್ನ ಜ್ಞಾತಿಗಳು ಅಪಹಾರ ಮಾಡಿಬಿಟ್ರು. ಸಾಲಗೀಲ ಕೊಟ್ಟಿದ್ರು ಅನ್ಸತ್ತೆ, ಇನ್ನೆಲ್ಲಿ ಉಳಿಯತ್ತೆ ಅಂಥೇಳಿ ಇದ್ದದ್ದನ್ನು ಬಳ್ಕೊಂಡು ಹೋಗ್ಬಿಟ್ರು. ಎಲ್ಲ ಸಂಪತ್ತು ಹೋಯಿತು. ಗತೆ ದ್ರವ್ಯೇ ಧನಾಕಾಂಕ್ಷಾ ತವ ಆಸೀತ್ ವಿಪುಲ ತದಾಗೇನಾಯಿತು ಅಂದರೆ ದುಡ್ಡು ಕಳ್ಕೊಂಡ ಮೇಲೆ ಹೇಗಾದರೂ ಮಾಡಿ ತುಂಬ ದುಡ್ಡು ಮಾಡಬೇಕು ಅನ್ನುವ ಆಕಾಂಕ್ಷ
ಬಯಕೆ ನಿನ್ನಲ್ಲಿ ಹೆಚ್ಚಾಯಿತು. ಏನಾದರೂ ಮಾಡಬೇಕು. ಕೆಲವ್ರಿಗೆ ಈ ಥರ ಬಂದ್ಬಿಡತ್ತೆ. ಏನು ಅಧರ್ಮವೋ ಧರ್ಮವೋ ಅವೆಲ್ಲ ಗೊತ್ತು, ಒಟ್ಟು ದುಡ್ಡು ಮಾಡಬೇಕಷ್ಟೆ. ಎಷ್ಟು ಜೋಬ್ ಇದೆಯೋ ಅಷ್ಟು ಜೋಬ್. ಹಿಂದೆಲ್ಲ ಈ ಜೋಬೇ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಶರ್ಟು ಪ್ಯಾಂಟೇ ಇರಲಿಲ್ಲ. ಇದ್ರ ಸೊಂಟಕ್ಕೆ ಒಂದು ಎಟ್ಟು ಸಿಕ್ಕಿಸ್ಕೊಳ್ಬೋದ್ರಿ. ಈಗ ಸೊಂಟ ಇಲ್ಲ, ಜೇಬು ಎಲ್ಲ ಕಡೆ ಜೋಬು. ನೋಡಿ, ಮಗು ಅಷ್ಟೇ, ಹುಟ್ಟಿದ ಮಗುಗೆ ಅಂಗಿನೇ ಇಲ್ಲ, ಏನೋ ಒಂದು ಟವಲ್ಲು, ಅದು ಹಳೆ ಬಟ್ಟೆ ಸುತ್ತೇ ಕಳಿಸ್ತಾರೆ. ಆ ಮಗುಗೆ ಮೊದಲಿದ್ದದ್ದು ಬಟ್ಟೆ, ಸುಮ್ಮನೆ ಏನೋ ಒಂದು ಹೊದ್ಕೊಳ್ಳಿಕ್ಕೆ. ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಡ್ರೆಸ್ ಡಿಫ್ರೆಂಟ್ ಆಯಿತು. ಕಡೆಗೆ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಡ್ರೆಸ್ ಚೇಂಜು. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಶರ್ಟ್ಗೊಂದು ಪಾಕೆಟ್ಗೊಂದಷ್ಟು ಮನಿ. ಅದೇನಾಯಿತು? ಪಾಕೆಟ್ ಮನಿ. ಪಾಕೆಟ್ ಇರೋದೇ ಮನಿಗೆ ಅಂತಾಗಿ ಮುಂದೆ ಆ ಮಗು ಶರ್ಟ್ ಕೆಳಗೊಂದು ಪ್ಯಾಂಟ್ ಹಾಕ್ಕೊಳ್ತು. ಪ್ಯಾಂಟ್ ಒಳಗೆ ಹಿಂದೆ ಮುಂದೆ ಸೈಡು ಎಲ್ಲ ಜೋಬಲ್ಲೆಲ್ಲ ಏನಿರಬೇಕು? ದುಡ್ಡು. ಅದ್ರ ಮೇಲೆ ಒಳಗೊಂದು ಪ್ಯಾಕೆಟ್, ಅದು ಕಳ್ಳ ಪ್ಯಾಕೆಟ್, ಅದು ಮನಿ ಬ್ಲಾಕ್ ಮಾಡ್ಲಿಕ್ಕೆ ಇಡುವಂಥದ್ದು. ಇದು ಜೇಬು ಮೈ ಮೇಲೆಲ್ಲ, ಕಡೆಗೆ ಮನೇಲಿ, ಗೋಡೆಲಿ, ತಿಪ್ಪೆಲಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಮುಚ್ಚಿ 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 ಇಡುವ ದುರ್ಬುದ್ಧಿ. ಮನುಷ್ಯನಿಗೆ ಯಾವ ಆಸೆನೂ ಸಾಕಾಗ್ಬೋದು, ಆದರೆ ದುಡ್ಡಿನ ಆಸೆ ಸಾಕೋಗೋದೇ ಇಲ್ಲಂತ. ಇದು ದುರ್ಬುದ್ಧಿ. ಅಗಸ್ತ್ಯರು ಚಿತ್ರಬಾಹು ರಾಜನಿಗೆ ಅವನ ಜನ್ಮಾಂತರದ ಕಥೆಯನ್ನು ಹೇಳ್ತಾ, ನಿನಗೆ ಆ ಜನ್ಮದಲ್ಲಿ ಏನಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನುವ ಆಕಾಂಕ್ಷೆ ಹೆಚ್ಚಾಯಿತು. ಕ್ಷಯಮಾಣೆ ದನೇ ಸಾಧ್ವಿ ನತ್ವಾಂ ತ್ಯಜದುನ್ಮನಾಃ ಏವಂ ತಿರಸ್ಕೃತ ಸರ್ವೈ ಗತವಾನ್ ನಿರ್ಜನಂ ವನಂ. ಎಲ್ಲ ನಿನ್ನನ್ನು ಬಿಟ್ಟಿದ್ರು, ನಿನ್ನಲ್ಲಿರುವ ಸಂಪತ್ತನ್ನು ನೀನು ಕಳ್ಕೊಂಡಿದ್ರು, ನಿನ್ನ ಹೆಂಡತಿ ಮಾತ್ರ ಮೊದಲು ಹೇಗಿದ್ಲೋ ಆಗಲೂ ಹಾಗೆ ಇದ್ಲು. ಕಡೆಗೆ ಎಲ್ಲರಿಂದ ತಿರಸ್ಕೃತನಾದ ನೀನು ನಿನ್ನ ಹೆಂಡತಿ ಜೊತೆಗೆ ಒಂದು ನಿರ್ಜನವಾದ ಅರಣ್ಯಕ್ಕೆ ಹೋಗಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿದೆ ಅಂತಾರೆ. ನಿರ್ಜನವಾದ ಅರಣ್ಯದಲ್ಲಿ ಮಾಡುವಾಗ ಹತ್ವಾ ಜೀವಾನನೇಕಾಂಶ್ಚ ಚಕರ್ತಾತ್ಮ ಪೋಷಣಂ ಏವಂ ವರ್ತಯತಸ್ತಸ್ಯ ಪತ್ನ್ಯಾ ಸಹ ಮಹೀಪತೆ. ಹೇ ರಾಜ, ನೀನು ಕಾಡಿಗೆ ಬಂದ ಮೇಲೆ ಹೊಟ್ಟೆ ಹೊರ್ಕೊಳ್ಳೋ ಸಲುವಾಗಿ ಅನೇಕ ಜೀವ ಹತ್ಯೆ ಮಾಡಿದೆ, ಪ್ರಾಣಿ ಹತ್ಯೆ ಮಾಡಿದೆ. ಒಂದ್ಸಲ ಬೇಟೆ ಆಡ್ಲಿಕ್ಕೋಸ್ಕರವಾಗಿ ಬಿಲ್ಲನ್ನು ಹಿಡಿದು ಹೊರಟೆ. ಏಕದಾ ಧನರುದ್ಯಮ್ಯ ಮಣಿಗ್ರೀವೋ ವನಂಗತ ಬಹುವ್ಯಾಲ ಸಮಾಕಿರಣಂ ಮೃಗ ಮಾಂಸಂ ಜಿಕ್ಷಯ. ಆ ಮೃಗದ ಮಾಂಸವನ್ನು ತರಬೇಕು ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಅನೇಕ ಜಿಂಕೆಗಳಿಂದ ಕೂಡಿರ್ತಕ್ಕಂಥ ಒಂದು ಅರಣ್ಯವನ್ನು ಪ್ರವೇಶ ಮಾಡಿದೆ. ತಸ್ಮಿನ್ ನಿರ್ಮಾನುಷೇರಣ್ಯೇ ಮಧ್ಯೆ ಮಾರ್ಗಂ ಮಹಾಮುನಿ ಉಗ್ರದೇವ ಇತಿ ಖ್ಯಾತೋ ದಿಗ್ಮೂಢೋ ವಿಕ್ವಲೋ ಭವತು. ಹಾಗೆ ಹೋದ ಸಂದರ್ಭದಲ್ಲಿ ಆ ನಿರ್ಜನರವಾದ ಅರಣ್ಯದಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ತಪಸ್ವಿ ಎಲ್ಲೋ ಹೊರಟಿದ್ದ, ಭಾರಿ ಬಿಸಿಲು. ಅವನಿಗೆ ದಿಕ್ಕು ತಪ್ಪಿ ಅರಣ್ಯ ಪ್ರವೇಶ ಮಾಡಿಬಿಟ್ಟಿದ್ದ ಮುನಿ. ಅವನ ಹೆಸರು ಉಗ್ರದೇವ ಅಂತ. ಅವನಿಗೆ ಭಯ ಆಗ್ತಾ ಇದೆ. ಒಬ್ಬರು ಜನನೇ ಕಾಣ್ತಾ ಇಲ್ಲ, ದಾರಿನೂ ತೋಚ್ತಾ ಇಲ್ಲ, ಹಸಿವು, ಬಾಯಾರಿಕೆ, ರಣರಣ ಬಿಸಿಲು. ಇಷ್ಟು ಬಾಯಾರಿಕೆ ಆಗಿತ್ತಂದರೆ ತೃಷಾ ಸಂಪೀಡಿತೋತ್ಯರ್ಥಂ ಮಧ್ಯಂದಿನ ಗತೇರವೌ. ಬೆಳಗ್ಗೆಯಿಂದ ಹೇಗೋ ತಡ್ಕೊಂಡಿದ್ದ, ಮಧ್ಯಾಹ್ನ ಕಾಲ ಸೂರ್ಯ ನೆತ್ತಿ ಮೇಲೆ ಬಂದ ಪ್ರಸಂಗದಲ್ಲಿ ಉಗ್ರದೇವ ಬ್ರಾಹ್ಮಣನಿಗೆ ಅತಿಯಾದ ಬಾಯಾರಿಕೆ ಆಯಿತು. ತತ್ರೈವ ಪತಿತಃ, ಆ ನಿರ್ಜನವಾದ ಅರಣ್ಯದ ಕಾಡಿನ ಮಧ್ಯದಲ್ಲಿ ಆ ಬ್ರಾಹ್ಮಣ ತಲೆ ಸುತ್ತಿ ಬಾಯಾರಿಕೆಯಿಂದ ಅಲ್ಲೇ ಬಿದ್ದ, ಮೂರ್ಛೆ ಬಂದುಬಿಡ್ತು. ತಂ ದೃಷ್ಟ್ವಾ ತೇ ದಯಾ ಜಾತ ದಿಗ್ಭ್ರಶ್ಯಂ ದುಃಖಿತಂ ದ್ವಿಜಂ ಉತ್ತಾಪ್ಯ ತಂ ದ್ವಿಜನ್ಮಾನಂ ಗೃಹೀತ್ವಾ ಸ್ವಾಶ್ರಮಂ ಗತಃ.
ಆ ಮುದಿಯ ವಯಸ್ಸಾದಂತಹ ಬ್ರಾಹ್ಮಣ ಬಾಯಾರಿಕೆಯಿಂದ ಕೆಳಗೆ ಬಿದ್ದದ್ದನ್ನು ನೋಡಿ ಮಣಿಗ್ರೀವ ಬೇಟೆಗಾರನಾದ ನಿನಗೆ ದಯ ಬಂತು ಅಂತಾರೆ. ತೇ ದಯಾಜಾತ, ನಿನಗೆ ದಯ ಹುಟ್ಟಿತು. ದಿಕ್ಕು ಕಾಣದೆ ಬಿದ್ದ ಆ ಬ್ರಾಹ್ಮಣನನ್ನು ಎತ್ತಿ ಅವನನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿದೆ. ತುಂಬ ಹೊತ್ತು ಅವನ ವಿಶ್ರಾಂತಿ ತಗೊಂಡ ಆಯಾಸ ಆಗಿತ್ತು. ಆ ಹೆಂಡತಿ ಮೊದಲೇ ಧರ್ಮಿಷ್ಠಳು, ಒಳ್ಳೆ ಋಷಿಯನ್ನು ಬೇರೆ ಈ ಗಂಡ ಕರ್ಕೊಂಡು ಬಂದಿದ್ದ. ಮನೆಯೊಳಗೆ ಏನು ಪದಾರ್ಥಗಳಿತ್ತೋ ಅದರಿಂದಲೇ ಆ ಬ್ರಾಹ್ಮಣನಿಗೆ ಸೇವೆಯನ್ನು ಮಾಡಿದ್ದಾಳೆ. ತಣ್ಣನೆಯ ಗಾಳಿ ಹಾಕಿದ್ದಾಳೆ, ತಣ್ಣನೆಯ ನೀರನ್ನು ತಂದು ಪಾದಕ್ಕೆ ಹಾಕಿದ್ದಾರೆ. ಇವರೆಲ್ಲ ಮಾಡೋ ಸೇವೆ, ಅದರಿಂದ ಅವನಿಗೆ ಸ್ವಲ್ಪ ಮೈಯಲ್ಲಿ ಚೇತರಿಕೆ ಬಂತು. ಎದ್ದು ಕೂತ, ಅವರಿಬ್ಬರನ್ನ ನೋಡ್ದ. ದಂಪತಿಭ್ಯಾಂ ಕೃತ ಸೇವಾ ದುಃಖಿತಸ್ಯ ದ್ವಿಜನ್ಮನಃ ಉಗ್ರದೇವೋ ಮಹಾಯೋಗಿ ಮುಹೂರ್ತಾನಂತರಂ ತದಾ. ಅವನಿಗೆ ಆಶ್ಚರ್ಯ ಆಯಿತು. ಅಲ್ಲ, ನಾನು ಕಾಡಿನ ಮಧ್ಯದಲ್ಲಿದ್ದೆ, ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವರು ಯಾರು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಆ ಕಾಲದಲ್ಲಿ ಆ ದಂಪತಿಗಳು ಮುಂದೆ ಬಂದು ಹೇಳ್ತಾ ಇದ್ದಾರೆ, ಮಣಿಗ್ರೀವೋ ಅವದ್ವಿಪ್ರಂ ರಮಣೀಯಮಿದಂ ಸರಾತ್ರಾಸ್ತೆ ಶೀತಲಂ ವಾರಿ ಪದ್ಮಿನಿ ಪುಷ್ಪವಾಸಿತಂ. ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿಮ್ಮನ್ನು ನಾನೇ ಕರ್ಕೊಂಡು ಬಂದಿದ್ದು, ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿ ಪಕ್ಕದಲ್ಲೇ ಒಂದು ಒಳ್ಳೆ ಸರೋವರ ಇದೆ, ಒಳ್ಳೆ ಕಮಲ ಪುಷ್ಪಗಳಿಂದ ಸುವಾಸಿತವಾದ ತಣ್ಣನೆಯ ಜಲ. ತತ್ರ ಸ್ನಾತ್ವಾ ಜಲೇ ಶೀತೆ ಕೃತ್ವಾ ಪೌರಾಣಿಕಿ ಕ್ರಿಯಾ. ನೀವಲ್ಲಿ ಸಂಧ್ಯಾ ಸ್ನಾನ ಮಾಡ್ರಿ, ಮಧ್ಯಾಹ್ನ ಕಾಲದ ಸಂಧ್ಯಾ ವಂದನೆ ಇತ್ಯಾದಿಗಳೇನಿದೆ ಅದನ್ನು ಮಾಡ್ರಿ. ನಾನು ಹಣ್ಣುಗಳನ್ನು ತಂದಿಡ್ತೇನೆ, ಫಲಹಾರವನ್ನು ಸ್ವೀಕಾರ ಮಾಡಿ, ತಣ್ಣನೆಯ ನೀರನ್ನು ಕುಡಿರಿ. ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಈ ನಮ್ಮ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿಮಗೆ ಯಾವ ಭಯ ಬೇಡ, ನಾನು ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಆ ಬ್ರಾಹ್ಮಣರಿಗೆ ಆಶ್ವಾಸನೆ. ಬ್ರಾಹ್ಮಣರಿಗೆ ಬಾಯಾರಿಕೆ, ಹಸಿವು, ಭಯ, ಈ ಮೂರನ್ನು ಆ ಬೇಡ ಮಣಿಗ್ರೀವ ಪರಿಹಾರ ಮಾಡ್ತಾ ಹೇಳ್ತಾ ಇದ್ದಾನೆ. ಉತ್ತಿಷ್ಟತ್ವ ಮುನಿಶ್ರೇಷ್ಠ ಪ್ರಸಾದಂ ಕರ್ತುಮರ್ಹಸಿ. ಏಳಿ ಮೇಲೇಳಿ, ನಿಮಗೆ ನಾನು ಕೈ ಹಿಡಿದು ಸರೋವರ ತನಕ ಕರ್ಕೊಂಡು ಹೋಗ್ತೀನಿ ಅಂತ ಅವನ್ನ ಏಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಲಬ್ಧ ಸಂಸಜ್ಞದ ವಿಪ್ರ ಉಗ್ರದೇವೋ ಗತಶ್ರಮ. ಉಗ್ರದೇವನಿಗೆ ಸ್ವಲ್ಪ ದಣಿವು ಹೋಗಿತ್ತು, ಸ್ವಲ್ಪ ವಿಶ್ರಾಂತಿ ತಗೊಂಡಿದ್ದ, ಗಾಳಿ ಹಾಕಿದ್ರು, ಹೀಗಾಗಿ ಗತಶ್ರಮ. ಮಣಿಗ್ರೀವ ಭುಜಾಲಂಬಿ ಜಗಾಮ ಸರಸಿ ತಟಂ. ಆ ವ್ಯಾಧನ ಭುಜಕ್ಕೆ ತನ್ನ ಕೈ ಹಾಕ್ಕೊಂಡು ಈ ಬ್ರಾಹ್ಮಣ ನಡಿಲಿಕ್ಕಾಗ್ತಿಲ್ಲ. ಅವನ ಭುಜದ ಮೇಲೆ ಕೈ ಹಾಕ್ಕೊಂಡು ಸರೋವರದ ಕಡೆಗೆ ಹೋಗಿದ್ದಾನೆ. ಉಪವಿಷ್ಟ ಚಿತ್ರಬಾಹೋ ತತ್ತಟೆ ವಟಶೋಭಿತೆ. ವಟವೃಕ್ಷದ ಕೆಳಗಿರುವಂತಹ ಒಳ್ಳೆ ಸರೋವರ. ಸ್ನಾನ ಆಮೇಲೆ ಮಾಡ್ತೇನೆ ಅಂತ ಮತ್ತೊಂದು ಸ್ವಲ್ಪ ಹೊತ್ತು ಕೂತ. ಆ ಮನೆಯಿಂದ ಅಲ್ಲಿಗೆ ಬರೋಷ್ಟೊತ್ತಿಗೆ ಸುಸ್ತು, ವಯಸ್ಸಾಗಿದೆ, ಕೂತ. ಆಮೇಲೆ ಸರೋವರದಲ್ಲಿ ಸ್ನಾನ ಮಾಡಿದ್ದಾರೆ. ಆಮೇಲೆ ವಾಸುದೇವಮ ಪೂಜಯತ್. ಸಾಲಿಗ್ರಾಮ ಗಿಲಿಗ್ರಾಮ ತಂದಿದ್ರು ಆಚಾರ್ಯರು, ಅದಿಟ್ಟು ಪೂಜೆ ಮಾಡಿದ್ದಾರೆ. ದೇವಾನ್ ಪಿತೃನ್ ಸಂತರ್ಪ್ಯ ಪಪೌ ನೀರಂ ಶುಶೀತಲಂ. ದೇವರ ಪೂಜೆ ಆದಮೇಲೆ ದೇವತರ್ಪಣ, ಪಿತೃತರ್ಪಣಗಳೇನು ಮಾಡಬೇಕು, ಬ್ರಹ್ಮ ಯಜ್ಞ, ಅದನ್ನು ಮಾಡಿದ್ದಾರೆ. ಎಲ್ಲ ಕಥೆ ಇಷ್ಟೇ. ಈ ಕಥೆ ಒಳಗೆ ಇಷ್ಟೆಲ್ಲ ಕಥೆ ಹೇಳಿದ್ರು ಒಂದು ಸಾರಾಂಶ ನಮಗೇನೆಂದರೆ, ಎಷ್ಟೇ ಹಶ್ವಾಗಿರಲಿ, ಎಷ್ಟೇ ಹೊತ್ತಾಗಿರಲಿ, ಬ್ರಾಹ್ಮಣ ಸ್ನಾನ ಬಿಟ್ಟಿಲ್ಲ, ದೇವರ ಪೂಜೆ ಬಿಟ್ಟಿಲ್ಲ. ಅರ್ಜೆಂಟ್ ಅಂಥೇಳಿ ಮೊದಲು ಕುಡಿತೀನಿ, ಮಿಕ್ಕಿದ್ದ ಆಮೇಲೆ ಮಾಡ್ತೀನಿ, ಈ ಸಂಪ್ರದಾಯದ ಬ್ರಾಹ್ಮಣ ಅಲ್ಲ. ಈ ಸಂಪ್ರದಾಯ ಇರೋರು ಬ್ರಾಹ್ಮಣರಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಇದೆಲ್ಲ ದೊಡ್ಡ ದೊಡ್ಡ ಕಥೆ ಒಳಗೆ ಮೆಸೇಜ್ ಸ್ವಲ್ಪ ಇದೆ. ಆ ಮೆಸೇಜ್ ಏಕದಮ್ ಹೇಳಿದ್ರೆ ಕೇಳಲ್ಲ ಅಂತ ಅದಕ್ಕೆ ವ್ಯಾಸರು ಕಥಾ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತರ್ಪಣ ಕೊಟ್ಟ, ಎಲ್ಲ ಆಯಿತು, ನೀರು ಕುಡ್ದ. ಉಗ್ರದೇವಸ್ತತ ಶೀಘ್ರಂ ವಟಮೂಲಂ ಉಪಾಶ್ರಿತ. ಮತ್ತೆ ಆ ಉಗ್ರದೇವ ಬ್ರಾಹ್ಮಣ ಆ ಸರೋವರದಿಂದ ಹೊರಟು
ಅಲ್ಲಿ ವಟವೃಕ್ಷ ಏನಿತ್ತು ಅದರ ಕೆಳಗೆ ಬಂದು ಕೂತ. ಸ್ವಲ್ಪ ನೀರು ಕುಡಿದು ಹಣ್ಣು ತಿಂದು ಆಯಾಸ ಚೆನ್ನಾಗಿ ಪರಿಹಾರ ಆಗಿತ್ತು. ದೇವರ ಪೂಜೆ ಆಗಿತ್ತು. ಈ ನಿತ್ಯ ದೇವರ ಪೂಜೆ ಸ್ನಾನ ಸಂಧ್ಯಾ ವಂದನೆ ಮಾಡೋರಿಗೆ ಆ ದೇವರ ಪೂಜೆ ಸ್ನಾನ ಸಂಧ್ಯಾ ವಂದನೆ ಆಗಿಬಿಟ್ರೆ ಒಂದು ಅರ್ಧ ಕೆಲಸ ಮುಗಿದಾಗೆ, ಇವತ್ತಿಂದ ಅರ್ಧ ದಿನ ಆದ ಹಾಗೆ ಲೆಕ್ಕ ಅವ್ರಿಗೆ. ಅದೊಂದು ಆಗದೆ ಇದ್ರೆ ಏನೋ ಇರುತ್ತೆ, ಇನ್ನೂ ಪೂಜೆ ಮಾಡಿಲ್ಲ, ಇನ್ನೂ ಸ್ನಾನ ಮಾಡಿಲ್ಲ, ಇನ್ನೂ ಸ್ನಾನ ಮಾಡಿಲ್ಲ. ಈ ಬ್ರಾಹ್ಮಣನಿಗದಾಯ್ತಲ್ಲ, ಅರ್ಧ ಕೆಲಸ ಮುಗೀತು. ಆರಾಮಾಗಿ ವಟವೃಕ್ಷದ ಕೆಳಗೆ ಬಂದು ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಮಣಿಗ್ರೀವ ಸಪತ್ನೀಕೋ ನನಾಮ ಮುನಿ ಸತ್ತಮಂ ವಿನಯೇನಾವದದ್ವಾಚಂ ಆತಿಥ್ಯಂ ಕರ್ತು ಮನ್ಮುನಾ. ಆ ಮಣಿಗ್ರೀವ ಹೆಂಡತಿ ಸಮೇತವಾಗಿ ಬಂದು, ಸುಂದರಿ ಎನ್ನುವ ಹೆಂಡತಿಯ ಸಮೇತನಾಗಿ ಬಂದು ನಮಸ್ಕಾರ ಮಾಡಿದ್ದಾನೆ. ಕೇಳ್ತಾ ಇದ್ದಾನೆ, ಅಸ್ಮತ್ ಸಂತರಾಯಣ ಮಾದ್ಯ ಮದಾಶ್ರಯಮುಪಾಗತಃ ಬ್ರಹ್ಮನ್ ತದ್ದರ್ಶನಾದೇವ ಪಾಪಮ್ಮೇ ವಿಲಯಂಗತಂ. ಸ್ವಾಮಿ, ನಂದು ಎಷ್ಟೋ ಜನ್ಮದ ಪುಣ್ಯ, ನೀವು ನನ್ನ ಮನೆಗೆ ಬಂದಿದ್ದೀರಿ. ನೀವು ನನ್ನನ್ನು ಅಸ್ಮತ್ ಸಂತಾರಣಾರ್ಥಂ, ನನ್ನನ್ನು ಪಾಪದ ಸಮುದ್ರದಿಂದ ದಾಟಿಸುವ ಸಲುವಾಗಿಯೇ ನೀವು ಬಂದಿದ್ದೀರಿ. ನನ್ನ ಉದ್ಧಾರ ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅಂತ ನಾ ತಿಳ್ಕೊಳ್ತೇನೆ ಅಂತ. ನೋಡಿ, ಇವನಿಗೆ ದುಡ್ಡಿರೋವರೆಗೂ ಈ ಬುದ್ಧಿ ಬರಲೇ ಇಲ್ಲ. ದುಡ್ಡು ಪೂರಾ ಹೋದ್ಮೇಲೆ ಈ ಬುದ್ಧಿ ಬಂತು. ಅವನಂತ ಇದ್ದಾನೆ, ನೀವು ಬ್ರಹ್ಮಜ್ಞಾನಿಗಳಿದ್ದೀರಿ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮನ್ನು ನೋಡಿ ನಾನು ನನ್ನ ಎಲ್ಲ ಪಾಪ ಹೋಯಿತು ಅಂತ ತಿಳ್ಕೊಳ್ತೇನೆ. ವಿಪ್ರೌಗ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ. ಒಬ್ಬ ಶೂದ್ರ ಜನ್ಮದ ವ್ಯಾಧ ಹೇಳ್ತಾ ಇದ್ದಾನೆ, ನಿಮ್ಮ ದರ್ಶನದಿಂದ ನನ್ನ ಪಾಪ ಎಲ್ಲ ಹೋಯಿತು ಅನ್ನೋದಾದರೆ ನಿತ್ಯ ರಾಯರ ಮಠಕ್ಕೆ ಬಂದು ಅವರ ದರ್ಶನ ಮಾಡಿದ್ರೆ ನಮ್ಮ ಪಾಪ ಎಷ್ಟು ಹೋಗುತ್ತೆ ವಿಚಾರ ಮಾಡಿ. ನಾವು ರಾಯರ ಮಠಕ್ಕೆ ಯಾಕೆ ಬರಬೇಕು ಅಂದರೆ ರಾಯರನ್ನು ಉದ್ಧಾರ ಮಾಡಲಿಕ್ಕಲ್ಲ. ರಾಯರಿಗೆ ನಾವು ಬರೋದ್ರಿಂದ ಏನು ಪ್ರಯೋಜನ ಇಲ್ಲ. ದೊಡ್ಡವರ ಮುಖ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಅಂದಂದಿನ ಪಾಪವನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ. ಇತ್ಯುಕ್ತ್ವಾ ತಂ ಪ್ರಿಯಮಾಹ ಮಣಿಗ್ರೀವೋ ಮುದಾನ್ವಿತ ಐ ಸುಂದರಿ ಪಕ್ವಾನಿಯಾನ ಸಾಧ್ವೂನಿ ಆನಿಚ. ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ತಾನಿ ಚೂತಾನಿ ಚೂತ ಫಲಾನಿ ತ್ವಂ ಶೀಘ್ರ ಮಾನಯ ಮಾಚಿರಂ ಅನ್ಯತ್ ಕಂದಾದಿ ಯತ್ಕಿಂಚಿತ್ ತದಾನೆ ಶುಭಾನನೆ. ಮನೆ ಒಳಗೆ ಆ ಸಿಹಿಯಾದ ಮಾವಿನ ಹಣ್ಣೇನಿದೆ ಅದನ್ನು ತಗೊಂಡು ಬಾ ಅಂತ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಏನಾದರೂ ಕಂದ ಮೂಲ ಫಲಗಳು, ಗೆಡ್ಡೆ ಬೇರು ಇಂಥದ್ದೇನಾದ್ರು ಇವರು ತಿನ್ನಲಿಕ್ಕೆ ಯೋಗ್ಯವಾದ ಮನೇಲಿ ಏನಿದ್ರೆ ಅದನ್ನು ತಗೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಗಂಡನ ಮಾತು ಕೇಳಿ ವೇಗವಾಗಿ ಮನೆಗೆ ಹೋಗಿದ್ದಾಳೆ. ಮನೆಯಲ್ಲಿದ್ದಂತಹ ಬ್ರಾಹ್ಮಣರಿಗೆ ಕೊಡಲಿಕ್ಕೆ ಯೋಗ್ಯವಾದ ಕಂದಮೂಲ ಫಲಗಳನ್ನು ತಂದು ಅರ್ಪಣೆ ಮಾಡಿದ್ದಾಳೆ. ಅದನ್ನು ಮಣಿಗ್ರೀವ ಅವರ ಮುಂದಿಟ್ಟು ವಿನಯದಿಂದ ಕೇಳ್ಕೊಳ್ತಾ ಇದ್ದಾನೆ. ಫಲಾನ್ ಅಂಗೀಕುರು ಬ್ರಹ್ಮನ್ ಕೃತಾರ್ಥಿ ಕುರು ದಂಪತಿ. ನೋಡಿ, ತುಂಬ ಒಳ್ಳೆ ಮಾತು. ಅವನಂತಾನೆ, ನಾವು ಕೊಟ್ಟ ಈ ಫಲವನ್ನು ದಯಮಾಡಿ ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತ. ನಾವು ಕೊಡೋದು ಮುಖ್ಯ ಅಲ್ಲ ರೀ, ಕೊಟ್ಟದ್ದನ್ನು ತಗೊಳ್ಳೋದು ಮುಖ್ಯ. ಆ ತಗೊಳ್ಳದೇ ಇದ್ದರೆ ಕೊಟ್ಟವ್ರಿಗೇನು ಪ್ರಯೋಜನ ಇಲ್ಲ ಅದು. ಹಾಗಾಗಿ ಅಂಗೀಕರು ಫಲಾನ್ ಅಂಗೀಕುರು ಬ್ರಹ್ಮನ್ ಕೃತಾರ್ಥಿ ಕುರು ದಂಪತಿ. ನಮ್ಮ ಗಾರ್ಹಸ್ಥ್ಯ ಜೀವನ ಸಾರ್ಥಕ ಆಗಬೇಕಾದ್ರೆ ನಿಮ್ಮಂತಹ ಸಜ್ಜನರಿಗೆ ಮಾಡಿದ ದಾನ ಧರ್ಮವೇ ಗೃಹಸ್ಥಾಶ್ರಮದ ಮುಖ್ಯ ಫಲ. ನೋಡಿ, 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಇದರಲ್ಲಿ ಮನೆ ಯಾರಿಗಿಲ್ಲ ರೀ. ಬ್ರಹ್ಮಚಾರಿಗೆ ಮನೆ ಇಲ್ಲ, ಯಾಕೆಂದರೆ ಅವನು ಗುರುಗಳು ಮನೆಯಲ್ಲಿರ್ತಾನೆ. ವಾನಪ್ರಸ್ಥ ವನದಲ್ಲಿರ್ತಾನೆ. ಸನ್ಯಾಸಿ ದಿನ ಸಂಚಾರ ಮಾಡ್ತಾರೆ. ಮನೆ ಇರೋದು ಯಾರಿಗೆ? ಗೃಹಸ್ಥನಿಗೆ. ಗೃಹಸ್ಥನ ಮನೆಗೆ ಬ್ರಹ್ಮಚಾರಿ ಬರಬೇಕು ಭಿಕ್ಷೆಗೆ, ಗೃಹಸ್ಥನ ಮನೆಗೆ ವಾನಪ್ರಸ್ಥ ಬರಬೇಕು, ಗೃಹಸ್ಥನ ಮನೆಗೆ ಸನ್ಯಾಸಿಗಳು ಬರಬೇಕು. ಹಾಗಾಗಿ ಒಂದು ಆಶ್ರಮವನ್ನು ಉಳಿದ 3 ಆಶ್ರಮಗಳು ಆಶ್ರಯಿಸಿಕೊಂಡಿದೆ. ಹಾಗಾಗಿ 3 ಆಶ್ರಮದವರನ್ನು ಸಾಕುವ ಹೊಣೆ ಯಾರ್ದದು?
ಗೃಹಸ್ಥಾಶ್ರಮ ಇದು. ಅದಕ್ಕೆ ಗೃಹಸ್ಥಾಶ್ರಮಿಯಾದವ ಬ್ರಹ್ಮಚಾರಿಗೆ, ವಾನಪ್ರಸ್ಥನಿಗೆ, ಯತಿಗೆ ಅನ್ನೋದಕವನ್ನು ಕೊಡಬೇಕು. ಅವರಿಗೆ ಕೊಡದೆ ತಿಂದರೆ, ಟ್ಯಾಕ್ಸ್ ಕಟ್ಟದೆ ಹಣ ಉಳಿಸ್ಕೊಂಡ್ರೆ ಹೇಗೋ ಹಾಗದು. ಅದರಿಂದ ಯಾರಿಗೆ ಕೊಡಬೇಕೋ ಅವರಿಗೆಲ್ಲ ಕೊಡಬೇಕು. ಒಟೌ ದತ್ತ ಸಮದತ್ತಂ ಸ್ಯಾತ್ ಗೃಹಸ್ಥೇತು ದ್ವಿಗುಣಂ ಭವೇತ್ ವಾನಪ್ರಸ್ಥೇತು ಶತಗುಣಂ ಯತೌ ದತ್ತಂ ಅನಂತಕಂ. 4 ಜನರಿಗೂ ಕೊಡಬೇಕಂತ. ಉಳಿದ 3 ಆಶ್ರಮದವರಿಗೆ ಆಶ್ರಯ ಕೊಡುವ ಆಶ್ರಮ ಅದು ಗೃಹಸ್ಥಾಶ್ರಮ. ನಿಜವಾಗಿ ಗೃಹಸ್ಥಾಶ್ರಮ ಸಾರ್ಥಕ ಆಗಬೇಕಾದ್ರೆ ನಾವು ನಿತ್ಯದಲ್ಲಿ ಯಾರಿಗಾದರೂ ಏನಾದರೂ ಕೊಡಬೇಕು. ಒಬ್ಬ ಶೂದ್ರನಾದವ, ವ್ಯಾಧನಾದವ, ಪ್ರಾಣಿ ಹಿಂಸಕನಾದವ, ಸರ್ವ ಬಂಧುಗಳಿಂದ ಪರಿತ್ಯಜಿಸಲ್ಪಟ್ಟವ, ಅವನಂತಾನೆ ದಯಮಾಡಿ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ನಮ್ಮ ಗೃಹಸ್ಥಾಶ್ರಮವನ್ನು ಸಾರ್ಥಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಗ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ತ್ವಾಮಹಂ ನೈವ ಜಾನಾಮಿ ಕಸ್ತ್ವಂಬೋ ಕಥಯಸ್ತ್ವಮೇ ಅಜ್ಞಾನಸ್ಯ ಚ ಭೋಕ್ತವ್ಯಂ ಬ್ರಾಹ್ಮಣೇನ ವಿಜಾನತ. ಎಷ್ಟು ಒಳ್ಳೆ ಮಾತು ನೋಡಿ. ಅವನಂತ ಇದ್ದಾನೆ, ನೀವು ಹಣ್ಣು ಕೊಟ್ಟಿದ್ದೀರಿ, ಅದು ಕೊಟ್ಟಿದ್ದೀರಿ, ಇದು ಕೊಟ್ಟಿದ್ದೀರಿ ಅಂತ ನಾನು ತಗೊಳ್ಳೋ ಹಾಗಿಲ್ಲ ಅಂತ. ನಾವು ಯಾರು ಏನು ಕೊಟ್ಟರು ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತೀವಿ, ಏನು ವಿಚಾರ ಮಾಡೋದೇ ಇಲ್ಲ. ಯಾರು ಊಟಕ್ಕೆ ಕರೆದ್ರೂ ಸೀದಾ ಹೋಗ್ತಾ ಇರ್ತೀವಿ. ಯಾರು ಊಟಕ್ಕೆ ಕರೆದ್ರೆ ಕೇಳಬೇಕಂತ, ಏನು ನಿಮ್ಮ ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ನಿಮ್ಮ ಮನೇಲಿ ವೈಶ್ಯದೇವ ಆಗತ್ತಾ, ನಿಮ್ಮ ಮನೆಯಲ್ಲಿ ಕಾರ್ಪೊರೇಷನ್ ನೀರ್ದ, ಬಾವಿನ ಕೇಳಬೇಕು, ಎಲ್ಲ ಕೇಳಬೇಕು. ಸೀದಾ ಇಲ್ಲ ಕ್ಯಾಟ್ರಿಂಗ್ ತರಿಸ್ಬಿಡ್ತೀವಿ ಆಚಾರ, ನಿಮಗೆ ಬೇರೆ ಡಬ್ಬಿ ಸಪ್ರೇಟ್ ತರಿಸ್ತೀವಿ ಅಂದರೆ ಪರವಾಗಿಲ್ಲ ಬಿಡಿ. ಹಾಗಂದ್ರೆ ಏನು ಮಾಡ್ಬೇಕು, ಅವ್ರ ಆಚಾರನ ಕಟ್ಕೊಂಡು. ಊಟಕ್ಕೆ ಕರೆದ್ರೆ, ದಾನ ಕೊಟ್ಟರೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಕೊಟ್ಟರೆ, ಪರೀಕ್ಷೆ ಮಾಡದೆ ಬ್ರಾಹ್ಮಣನಾದವನು ತಿನ್ನಬಾರ್ದು. ಪುರಾಣಾಂತರಗಳಲ್ಲಿ ಹೇಳ್ತಾರೆ, ಯಾವ ಬ್ರಾಹ್ಮಣ ವಿಚಾರ ಮಾಡದೆ ಕೊಟ್ಟದ್ದೆಲ್ಲ ತಿಂತಾನೆ, ಕರೆದವ್ರ ಮನೆಗೆಲ್ಲ ಹೋಗ್ತಾನೆ, ಬಾಯಿ ಚಪಲದಿಂದ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಳ್ತಾನೆ, ಅವನು ಗೊಂಡಾರಣ್ಯದಲ್ಲಿ ಹುಲಿಯಾಗಿ ಹುಟ್ಟುತ್ತಾನೆ. ನೋಡಿ ವಿಚಾರ ಮಾಡಿ, ಏನಾಗ ಆಸೆ ಇದ್ರೆ ಪರವಾಗಿಲ್ಲ ಆಚಾರ್ಯ, ನ್ಯಾಷನಲ್ ಪ್ರಾಣಿ ಅದು ಹುಲಿ. ಸುಮ್ಮನೆ ಈ ಬ್ರಾಹ್ಮಣನ್ ಕೇಳೋದು ಹುಲಿ ಆದರೆ ಒಳ್ಳೇದ್ರಿ ಅಂತ ಯಾರಿಗಾರ ಆಸೆ ಇದ್ದರೆ ಹುಲಿನೇ ಆಗಿ, ಏನು ನಮಗೇನು ಬೇಜಾರಿಲ್ಲ. ಈ ನೋಡಿ ಉಗ್ರದೇವ ಬ್ರಾಹ್ಮಣ ಹಣ್ಣು ಹಂಪ್ಲಿಟ್ರೆ ಹಸಿವು ಬಾಯಾರಿಕೆಯಿಂದ ಬಳಲಿದ್ರೂ ಕೂಡ ಅವನಂತ ಇದ್ದಾನೆ, ತ್ವಾಮಹಂ ನೈವ ಜಾನಾಮಿ, ನೀವು ಯಾರೋ ನಂಗೆ ಗೊತ್ತಿಲ್ಲ, ಅಪರಿಚಿತರು ಕೊಟ್ಟದ್ದನ್ನು ಬ್ರಾಹ್ಮಣನಾದವ ವಿಚಾರ ಮಾಡದೆ ತಿನ್ನಬಾರ್ದು ಅಂತ ಹೇಳುತ್ತೆ. ಯಾರು ನೀವು ಹೇಳಿ, ಆಮೇಲೆ ನಾನು ತಿಂತೀನಿ. ಅಜ್ಞಾನಸ್ಯ ಚ ಭೋಕ್ತವ್ಯಂ ಬ್ರಾಹ್ಮಣೇನ ವಿಜಾನತ. ಬೇರೆ ಪರಿಚಯ ಇಲ್ಲದವರು ಕೊಟ್ಟದ್ದನ್ನು ಅದನ್ನೆಂದೂ ಕೂಡ ಸ್ವೀಕಾರ ಮಾಡಬಾರ್ದು ಬ್ರಾಹ್ಮಣನಾದವ. ಆಗ ಮಣಿಗ್ರೀವ ಹೇಳ್ತಾನೆ, ಶೂದ್ರೋಹಂ ದ್ವಿಜಶಾರ್ದೂಲ ಮಣಿಗ್ರೀವಾಭಿಯಾನತಃ ಸ್ವಜನಜ್ಞಾತಿವರ್ಗೈಶ್ಚ ಪರಿತ್ಯಕ್ತ ಸ್ವಬಾಂಧವೈ. ನೋಡಿ ಅವನು ಮಣಿಗ್ರೀವ ಹೇಳ್ತಾನೆ, ನಾನು ಶೂದ್ರ. ಶೂದ್ರ ಅಂದ್ರೇನು ಕೆಳಗಂತಲ್ಲೇ ರೀ, ಅದು ತುಂಬ ಜನರ ತಪ್ಪು ಕಲ್ಪನೆ. ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಭಗವಂತನ ಒಂದೇ ದೇವರ ಬೇರೆ ಬೇರೆ ಅವಯವದಿಂದ ಹುಟ್ಟಿದವರು. ಹೀಗಾಗಿ ಕಾಲಿಂದ ಹುಟ್ಟಿದವ ಶೂದ್ರ. ಆ ಶೂದ್ರ ಅಂದ ಮಾತ್ರಕ್ಕೆ ನಾನು ಭಾಳ ಕೆಳಗೆ ಅವನ ಮೇಲೆ ಇಲ್ಲ. ಜಾತಿಯಿಂದ ಯಾರೂ ಮೇಲಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೆಳಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ವರ್ಣಕ್ಕೆ ಅನುಗುಣವಾದ ಗುಣ ಇರಬೇಕು. ಗುಣದಿಂದ, ಗುಣ ಕರ್ಮ ವಿಭಾಗಶಃ, ಗುಣ ಇಲ್ಲ ಕರ್ಮ ಇಲ್ಲ. ವರ್ಣಕ್ಕೆ ಅನುಗುಣವಾದ ಗುಣ ಇಲ್ಲ, ವರ್ಣಕ್ಕೆ ಅನುಗುಣವಾದ ಕರ್ಮ ಇಲ್ಲ ಅಂತಾದರೆ ಅವನು ಕೇವಲ ಜಾತಿಯಿಂದ ಮಾತ್ರ ಅವನು ಬ್ರಾಹ್ಮಣ, ನಿಜವಾದ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನು ಸತ್ಯವನ್ನು ಹೇಳ್ತಾ ಇದ್ದ. ನಿಜವಾಗಿಯೂ ಸತ್ಯ ಹೇಳೋದೇ ಬ್ರಾಹ್ಮಣರ ಮೊದಲ ಲಕ್ಷಣ ಅಂತ. ಅವನೇನು ಸುಳ್ಳು ಹೇಳಲಿಲ್ಲ. ಅವನಂತಾನೆ ಶೂದ್ರೋಹಂ, ಅವನಿಗೆ ಅವನ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಕೀಳಿರಿಮೆ ಇಲ್ಲ. ಯಾಕೆಂದರೆ ಈ ಜಾತಿಯಿಂದ ಹಿರಿಮೆ ಕಿರಿಮೆ ಬರೋದಲ್ಲ, ಭಗವಂತ ಕೊಟ್ಟದ್ದು ಹುಟ್ಟದು, ನಾವು ಬಯಸಿ ಬಂದದ್ದಲ್ಲ. ದೇವರು ಕೊಟ್ಟ
ಆ ಹುಟ್ಟು ನಾವು ಬಂದಿದ್ದೇವೆ. ದೇವರು ಕೊಟ್ಟದ್ದನ್ನು ಬಾಯಿ ತುಂಬ ಹೇಳ್ಕೊಳ್ಳಿಕ್ಕೇನು, ಸಾಧನೆ ಮಾಡಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ ಜಾತಿ ಅಡ್ಡ ಬರೋಲ್ಲ. ನಿಮ್ಮ ರೀತಿ ನೀತಿ ಅಡ್ಡ ಬರುತ್ತೆ. ಸರಿಯಾಗಿದ್ದರೆ ಎತ್ತರಕ್ಕೆ ಹೋಗ್ತೀರಿ, ಇಲ್ಲದೇ ಕೆಳಗೆ ಬೀಳ್ತೀರಿ, ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ. ಅದರಿಂದ ಶೂದ್ರೋಹಂ ದ್ವಿಜ ಶಾರ್ದೂಲ ಮಣಿಗ್ರೀವಾಭಿಧಾನತಃ. ನನ್ನ ಹೆಸರು ಮಣಿಗ್ರೀವ, ನಾನು ಶೂದ್ರ, ನನ್ನ ಜನ ಎಲ್ಲ ನನ್ನನ್ನು ಹೊರಗೆ ಹಾಕಿದ್ದಾರೆ ಅಂಥೇಳಿ ಹೇಳ್ದ. ಉಗ್ರದೇವ ಪ್ರಸನ್ನ ಆತ್ಮ ತಥೋ ನೀರಮಪಿ ಪಪತ್ ತಥೋ ವಿಪ್ರಂ ಸುಖಾಸೀನಂ ಮಣಿಗ್ರೀವೋ ವದತ್ವಚಃ. ಇಷ್ಟೆಲ್ಲ ಹೇಳಿದಾಗ ಅವನ ಮಾತನ್ನು ಕೇಳಿ ಉಗ್ರದೇವ ಸಂತೋಷದಿಂದ ಆ ಹಣ್ಣನ್ನು ತಿನ್ನನು. ಹೋ, ನೀವು ಶೂದ್ರರ, ನೀವು ಕೊಟ್ಟಿದ್ದು ನಾವು ಅಂದಿಲ್ಲ. ಅವನು ಯಾಕೆ ತಗೊಂಡ ಅಂದರೆ ಸತ್ಯ ಹೇಳಿದ್ದಾನಲ್ಲ, ಅದು ದೊಡ್ಡ ಗುಣ. ಅಂದರೆ ಸಜ್ಜನರು ಅವರ ದೊಡ್ಡ ಗುಣ ಯಾವುದು ಅಂದರೆ ಜೀವನದಲ್ಲಿ ಸುಳ್ಳು ಆಡಲ್ಲ, ಸತ್ಯವನ್ನು ನುಡಿಯೋದಿದೆಯಲ್ಲ, ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂಥದ್ದು. ಹೀಗಾಗಿ ಅವನ ಮಾತು ಕೇಳಿದ, ಸಂತೋಷಪಟ್ಟ, ಅವನು ಕೊಟ್ಟ ಹಣ್ಣನ್ನು ಸ್ವೀಕಾರ ಮಾಡಿದ, ಸರೋವರದ ನೀರು ಕುಡ್ದ, ಸಂತೋಷದಿಂದ ಕೂತ. ಆಗ ಲಾಲಯಂ ತತ್ಪದಾಂಬೋಜ ಯುಗಂ ಸ್ವಾಂಕ ಗತಂ ಮುಹು. ಆ ಮಣಿಗ್ರೀವ ಏನು ಮಾಡ್ದ ನೋಡಿ, ಆ ಬ್ರಾಹ್ಮಣರದು ಫಲಾರ ಎಲ್ಲ ಮುಗಿದ ಮೇಲೆ ಅವರು ಸಾಮಾನ್ಯವಾಗಿ ಬ್ರಾಹ್ಮಣರು ಊಟ ಆಯಿತು ಅಂದರೆ ತಾಂಬೂಲಂ, ನೆಕ್ಸ್ಟ್ ಏನು ಚಾಪಿ ಅಂತ, ಅದು ಮಲಗಬೇಕು ಅವರು. ಅದು ಭೋಜನಾಂತರದಲ್ಲಿ ತಾಂಬೂಲ ಅಂದರೆ ಸ್ವಲ್ಪ ಕೂತ್ ಕಡೆನೇ ಒಂದು ಜಂಪ್ ನಿದ್ದೆ ಎದ್ದುಬಿಟ್ರೆ ಆರಾಮಾಗಿ ಆಗಿಬಿಡ್ತಾರೆ. ಹೀಗಾಗಿ ಆ ಆಚಾರ್ಯವು ಸ್ವಲ್ಪ ವಿಶ್ರಾಂತಿ ಬೇಕಾಯಿತು. ಹೀಗೆ ಹೊರಕೊಂಡ್ರು ಸುಮ್ಮನೆ ಹೊರ್ಕೊಳ್ತಾರ. ಚಕ್ಕಂಬಿಟ್ಲ ಹಾಕಿದ ಕಾಲು ಮೆಲ್ಲಗೆ ಚಾಚಿದ್ರು, ಆಚಾರ ಮೆಲ್ಲಗೆ ಚಾಚಿದ್ರು. ಇವನು ಕಾಯ್ತಾ ಇದ್ದ ಮಣಿಗ್ರೀವ ಯಾವಾಗ ಆಚಾರ ಕಾಲು ನೀಡ್ತಾರಂತ. ಅವ್ರು ನೀಡಿದ್ದೇ ತಡ, ಅವರ ಅನುಮತಿ ಪಡೆದು ಮೆಲ್ಲಗೆ ಅವ್ರ ಕಾಲು ತೆಗೆದು ತನ್ನ ತೊಡೆ ಮೇಲೆ ಇಟ್ಕೊಂಡು ಆ ಪಾದವನ್ನು ಮೆಲ್ಲಗೆ ಹೊತ್ತುತ್ತಾ ಇದ್ದಾನೆ. ಏನು ಪುಣ್ಯಾತ್ಮರಿ ಅವನು. ಅವನು ಕಾಲನ್ನು ಒತ್ತುತ್ತಾ ಅವ್ರನ್ನ ಮೆಲ್ಲಗೆ ಮಾತಾಡಿಸ್ತಾ ಇದ್ದಾನೆ. ಮಣಿಗ್ರೀವ ಕೇಳಿದ, ಕ್ವ ಗಂತವ್ಯ ಮುನಿಶ್ರೇಷ್ಠ ಕುತಸ್ತ್ವಂಚೇಹ ಕಾನನೆ ನಿರ್ಜನೆ ನಿರ್ಜಲೆ ದುಷ್ಟೇ ಹಿಂಸ್ರಂಜಂತು ಸಮಾಕುಲೆ. ಬ್ರಾಹ್ಮಣರೇ, ಸ್ವಾಮಿ ಎಲ್ಲಿಗೆ ಹೊರಟಿದ್ದೀರಿ? ನಿಮ್ಮ ಪ್ರಯಾಣ ಯಾವ ಕಡೆ? ನೀವು ನನಗನ್ಸೋ ಪ್ರಕಾರ ಇಲ್ಲಿಗೆ ಏನು ಬರಬೇಕಾದಿರಲಿಲ್ಲ. ನೀವು ದಾರಿ ತಪ್ಪಿ ನಿರ್ಜರವಾದ ಕ್ರೂರ ಪ್ರಾಣಿಗಳು ವಾಸ ಮಾಡುವಂತಹ ಗೊಂಡಾರಣ್ಯಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದೀರಿ. ಎಲ್ಲಿಂದ ಬರ್ತಾ ಇದ್ದೀರಿ? ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾನೆ. ಕೇಳಿ, ನಿಮಗೇನು ಬೇಕೋ ನಾನು ವ್ಯವಸ್ಥೆ ಮಾಡ್ತೀನಿ, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗ್ತಾ ಇದ್ದೀರಿ ಹೇಳಿ ಅಂತ ಕೇಳಿದ. ಆಗ ಉಗ್ರದೇವ ಹೇಳ್ತಾ ಇದ್ದಾನೆ, ಬ್ರಾಹ್ಮಣೋಹಂ ಮಹಾಭಾಗ ಪ್ರಯಾಗಂ ಗಂತು ಮುತ್ಸಹೇ. ನಾನು ಬ್ರಾಹ್ಮಣ, ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೊರಟೆ. ಎಲ್ಲಿ ಬಂದೋ ಏನು ಕಥೆಯೋ ಗೊತ್ತೇ ಇಲ್ಲ. ಅಧುನಾ ಅಜ್ಞಾತ ಮಾರ್ಗೇಣ, ತಿಳಿಯದೆ ಈ ದಾರಿಯಲ್ಲಿ ಬಂದ್ಬಿಟ್ಟಿದ್ದೇನಪ್ಪ. ಈ ಕಾಡಿನಿಂದ ಹೇಗೆ ಹೋಗಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಆ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ತತ್ರ ಶ್ರಾಂತ ತೃಣಾಕ್ರಾಂತೋ ಮುಮೂರ್ಷರಭವಂ ಕ್ಷಣ ಜೀವಿತಂ ಮೇ ತ್ವಯಾ ದತ್ತಂ. ಬ್ರಾಹ್ಮಣರಂತಾರೆ, ನಾನು ಹಸಿವು ಬಾಯಾರಿಕೆಯಿಂದ ಪ್ರಾಣ ಹೋಗುವ ಹಾಗಾಗಿತ್ತು. ನನ್ನ ಪ್ರಾಣ ಹೋಗ್ತಿತ್ತು, ಅದಕ್ಕೆ ಬಿದ್ದುಬಿಟ್ಟೆ. ಇವತ್ತು ನನಗೆ ಪ್ರಾಣ ಇದೆ, ನನಗೊಂದು ಸ್ವಲ್ಪ ತ್ರಾಣ ಇದೆ ಅಂದರೆ ತ್ವಯಾ ದತ್ತಂ, ನೀನು ಕೊಟ್ಟದ್ದು ಈ ಪ್ರಾಣ. ಯಾಕೆಂದರೆ ನೀನು ಉಪಚರಿಸಲಿಲ್ಲ ಅಂತಾಗಿದ್ದರೆ, ನೀನು ಈ ಸರೋವರದ ದಿಕ್ಕನ್ನು ತೋರಿಸಲಿಲ್ಲ ಅಂತಾಗಿದ್ದರೆ, ನೀನು ನಿನ್ನ ಮನೆಯ ಹಣ್ಣು ಹಂಪಲು ನನಗೆ ಕೊಡದೇ ಇದ್ದಿದ್ರೆ ಹಸಿವಿನಿಂದ ನಾನು ಬಳಲಿ ಪ್ರಾಣವನ್ನೇ ಬಿಡ್ತಾ ಇದ್ದೆ. ನೀನು ಕೊಟ್ಟು ಪ್ರಾಣ, ನಿನಗೇನು ಕೊಡಲಿ ಹೇಳು? ಇವರು ಆಚಾರ ಹತ್ರನೂ ಏನಿಲ್ಲ, ಆದರೆ ಅವ್ರು ಕೇಳ್ತಾರೆ ಏನು ಕೊಡಲಿ? ಏನೂ ಇಲ್ಲ ಅಂದ್ಕೊಳ್ಬಾರ್ದು. ಬ್ರಾಹ್ಮಣ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಿಬಿಡ್ತಾರೆ. ಹೀಗಾಗಿ ಏನು ಬೇಕು ನೀನು ಕೇಳು. ನೀನು ಯಾಕೆ ಅರಣ್ಯಂ ಕೇನ ದುಃಖೇನ ದಂಪದಿಪ್ಯಾಂ ಸಮಾಶ್ರಿತಂ ತದ್ದುಃಖಂ ಅಪನೇಷ್ಯಾಮಿ ಮಣಿಗ್ರೀವ ವದಸ್ವಮೇ. ನೀವು ಯಾಕೆ ದಂಪತಿಗಳು, ನೀವಿಬ್ಬರೇ ಈ ಕ್ರೂರ ಜಂತುಗಳಿಂದ ಯುಕ್ತವಾದ ಈ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೀರಿ, ಇಷ್ಟು ದುಃಖಿಗಳಾಗಿದ್ದೀರಿ. ನಿಮ್ಮನ್ನು ನೋಡಿದ್ರೆ ನನಗೆ ಕರುಣೆ ಬರ್ತಾ ಇದೆ. ನಿಮ್ಮ ದುಃಖವನ್ನು ನಾನು ಅಪನೇಷ್ಯಾಮಿ, ಕಳಿತೀನಿ. ಹೇಳಿ ನಿಮಗೇನು ದುಃಖ, ಯಾಕೆ ಹೀಗಿದ್ದೀರಿ?
ಇತ್ಯುಗ್ರದೇವ ವಚನಂ ಲಲಿತಂ ನಿಶಮ್ಯ ಪತ್ನ್ಯಾ ಸಮಕ್ಷಮನುನೀಯ ಮುನೀಶ್ವರಂ ತಂ ದಾರಿದ್ರ್ಯ ಸಾಗರ ತಿತೀರ್ಷು ರಸೌ ಸ್ವಕೀಯಂ ವೃತ್ತಾಂತಮಾಹ ನಿಜ ಕರ್ಮ ವಿಪಾಕಮುಗ್ರಂ. ಆಗ ಚಿತ್ರಬಾಹು ರಾಜನಿಗೆ ಅಗಸ್ತ್ಯರು ಹೇಳ್ತಾ ಇದ್ದಾರೆ, ಚಿತ್ರಬಾಹು, ನೀನು ಆ ಕಾಲದಲ್ಲಿ ಮಣಿಗ್ರೀವನಾದ ನೀನು ವ್ಯಾಧ ನಿನ್ನ ಪತ್ನಿಯ ಜೊತೆ ಉಗ್ರದೇವ ಹೇಳಿದ ಸಮಾಧಾನಕರವಾದ ಮಾತನ್ನು ಕೇಳಿ ಅವನಿಗೆ ನಮಸ್ಕಾರ ಮಾಡಿ ದಾರಿದ್ರ್ಯ ಸಾಗರದಿಂದ ಬಿಡುಗಡೆ ಹೊಂದುವ ಸಲುವಾಗಿ ನಿನ್ನ ಎಲ್ಲ ಹಿಂದಿನ ಕಥೆಯನ್ನು ಅವರ ಮುಂದೆ ಹೇಳಲಿಕ್ಕೆ ಶುರು ಮಾಡಿದ್ದೆ. ಆ ಮಣಿಗ್ರೀವ ಹೇಳ್ತಾ ಇದ್ದಾನೆ ಆ ಬ್ರಾಹ್ಮಣರ ಮುಂದೆ, ನೋಡಿ ಕಥೆ ಏನಂದರೆ, ನೀವು ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನು ಸಾಯುವ ಮುಂಚೆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಸಾಯೋದಿದೆಯಲ್ಲ ಅದು ಪಾಪಕ್ಕೆ ಕಾರಣ. ತಪ್ಪು ಅನಿವಾರ್ಯ, ಮನುಷ್ಯನಾಗಿ ಬಂದವ ತಪ್ಪು ಮಾಡೇ ಮಾಡ್ತಾನೆ. ಆದರೆ ಸಾಯೋ ತನಕ ಬರೀ ತಪ್ಪು ಮಾಡಿಕೊಂಡೇ ಸಾಯಬಾರ್ದು. ದೇವರು ಆಯುಷ್ಯ ಕೊಟ್ಟದ್ದು ಯಾಕೆ ಅಂದರೆ ಮಾಡಿದ ತಪ್ಪನ್ನು ಕರೆಕ್ಷನ್ ಮಾಡ್ಕೋ ಅಂತ. 10 ಆದಮೇಲೆ 20 ಕೊಡ್ತಾನೆ, 20 ಆದಮೇಲೆ 30 ಕೊಟ್ಟಿದ್ದ, 30 ಆದಮೇಲೆ 40 ಕೊಟ್ಟ, 40 ಆದಮೇಲೆ 50 ಕೊಟ್ಟ, 50 ಆದಮೇಲೆ 60 ಕೊಟ್ಟ. ಯಾಕೆ ಕೊಟ್ಟ ಅಂದರೆ 60ರ ನಂತರ 50ರ ಒಳಗೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡಬೇಡ, ಆದದ್ದಾಯಿತು, ಆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊ ಅಂತ. ಪ್ರಾಯಶ್ಚಿತ್ತ ಪ್ರಧಾನವಾಗಿ 2 ರೀತಿಯಲ್ಲಿ ಮಾಡ್ಕೊಳ್ಬಹುದು. ಒಂದು, ಮಾಡಿದ ತಪ್ಪನ್ನು ದೊಡ್ಡವರ ಮುಂದೆ ಗಟ್ಟಿಯಾಗಿ ಹೇಳಬೇಕು, ನಾ ಇಂಥ ತಪ್ಪು ಮಾಡಿದ್ದೇನೆ ಅಂತ. ನೀವೇನು ಹೋಮ ಹವನ ಏನು ಮಾಡಬೇಕಾದ್ದಿಲ್ಲ, ಏನೂ ಪ್ರಾಯಶ್ಚಿತ್ತ ಇಲ್ಲ. ದೊಡ್ಡವರು ನಮ್ಮನ್ನು ನೋಡಿ ನೀನು ಮಾಡಿದ ಪಾಪದಿಂದ ಮುಕ್ತನಾಗು ಅಂತ ಬಾಯಿ ಬಿಟ್ಟು ಹೇಳಿಬಿಟ್ರೆ ಸಾಕಂತ ಹೋಗ್ಬಿಡುತ್ತೆ. ಇಷ್ಟು ದೊಡ್ಡದು. ಯಾಕೆಂದರೆ ಬ್ರಾಹ್ಮಣರ ಮಾತು ಅಂದರೆ ಅದು ಭಗವಂತನ ಮಾತಿದ್ದ ಹಾಗೆ. ಯಾಕೆಂದರೆ ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿದವರು, ಅವರ ಮಾತು ಭಗವಂತನ ಮಾತಿಗೆ. ಅಂದರೆ ಎಲ್ಲ ಬ್ರಾಹ್ಮಣರ ಮಾತು ಹೀಗಾಗಲಿ ಸಾಧ್ಯ ಇಲ್ಲ. ಅವರು ರಿಯಲ್ ಬ್ರಾಹ್ಮಣರಾಗಿರಬೇಕು. ಸುಮ್ಮನೆ ಅವರು ಅದು ಅಪ್ಲಿಕೇಶನ್ನಲ್ಲಿ ಕ್ಯಾಸ್ಟ್ ತುಂಬಲಿಕ್ಕೆ ಮಾತ್ರ ಅವರು ಬ್ರಾಹ್ಮಣರಾಗಿದ್ದರೆ, ಸುಮ್ಮನೆ ಇರ್ಲಿಕ್ಕೆ ಹಿಂದೆ ಕಡತ ಆದಾಗ ತುರ್ಕೊಳ್ಳಿಕ್ಕಾಗಲಿ ಅಂಥೇಳಿ ಜನವಾರ ಇಟ್ಕೊಂಡಿದ್ರೆ ಆ ಬ್ರಾಹ್ಮಣರೆಲ್ಲ ಪ್ರಯೋಜನ ಆಗಲ್ಲ. ಯಾರು ಸತ್ಯವಂತನಾದ ಬ್ರಾಹ್ಮಣ ಇರ್ತಾನೆ, ದೇವರು ಕೊಟ್ಟದ್ರಲ್ಲಿ ತೃಪ್ತಿಯನ್ನು ಪಡ್ತಿರ್ತಾನೆ, ಅಂಥ ಬ್ರಾಹ್ಮಣನ ಬಾಯಲ್ಲಿ ಬರಬೇಕಂತ. ವೃದ್ಧ ಬ್ರಾಹ್ಮಣರ ಸೇವೆ ಮಾಡಿ ಅವರಲ್ಲಿ ಕೇಳ್ಕೊಳ್ಬೇಕು. ನೀವೆಲ್ಲ ಕೇಳಿದಿರಿ, ಬ್ರಹ್ಮಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದಕದಿ ಕಳೆ. ಶ್ರೀಪಾದರಾಜರು ಬ್ರಹ್ಮಹತ್ಯವನ್ನು ಕೈಯಲ್ಲಿ ನೀರು ಹಾಕ್ಕೊಂಡು ಶಂಕೋದಕ ಪ್ರೋಕ್ಷಣೆ ಮಾಡಿ ಹೋಯ್ತಂದ್ರು. ಅವು ಸುಮ್ಮ ಬಾಯಲ್ಲಿ ಹೋಯ್ತು ಅಂದ್ರೆ ಸಾಕು, ಹೋಗುತ್ತೆ. ಅಷ್ಟು ಶಕ್ತಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಮಂತ್ರಾಲಯ ಪ್ರಭುಗಳಂಥ ಮಹಾನುಭಾವರು ಅವರು ಬಾಯಿ ಬಿಟ್ಟು ಹರಿಸ್ಬಿಟ್ರೆ ಸಾಕು, ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುವ ತಾಕತ್ತು ಅವ್ರಿಗಿದೆಯಂತೆ. ಅದು ಬರೀ ಬಾಯಲ್ಲ ರೀ, ಅವ್ರ ನೋಟ ಸಾಕು. ಅದನ್ನೇ ಅಪ್ಪಣ್ಣಾಚಾರ್ಯ ಹೇಳಿದ್ದು, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ರಾಯರ ಮಾತಿಗಲ್ಲ, ಅವರ ನೋಟಕ್ಕಿದೆಯಂತೆ. ದೊಡ್ಡವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಇನ್ನು ದೃಷ್ಟಿಗೆ ಇಷ್ಟು ಶಕ್ತಿ ಇಂದ ಮೇಲೆ ಅವರು ಬಾಯಿ ಬಿಟ್ಟು ನಿನಗೆ ಒಳ್ಳೆಯದಾಗಲಿ, ನಿನ್ನ ಪಾಪ ಪರಿಹಾರ ಆಗಲಿ ಅಂದ್ಬಿಟ್ರೆ ಎಷ್ಟು ಹೋದಿತ್ತು. ಹೀಗಾಗಿ ಆ ಬ್ರಾಹ್ಮಣರ ಮುಂದೆ ತನ್ನ ಎಲ್ಲವನ್ನೂ ಹೇಳ್ಕೊಳ್ತಾ ಇದ್ದಾನೆ. ಚಮತ್ಕಾರ ಪುರೇ ರಮ್ಯೆ ವಿದ್ವಜ್ಜನ ಸಮಾಕುಲೆ. ಇದು ಒಂದು ಪಾಪದ ಪ್ರಾಯಶ್ಚಿತ್ತ. ದೊಡ್ಡವರಾದ ಉಗ್ರದೇವರ ಮುಂದೆ ಆ ಮಣಿಗ್ರೀವ, ಶೂದ್ರ, ವ್ಯಾಧ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದ ಅದನ್ನೆಲ್ಲ ಒಪ್ಪಿಕೊಳ್ತಾ ಇದ್ದಾನೆ. ಇಂಥ ತಪ್ಪುಗಳನ್ನು ಮಾಡಿದ್ದೇನೆ, ನನ್ನ ಪೂರ್ವ ಜನ್ಮದ ಹಿಸ್ಟ್ರಿ, ಇತಿಹಾಸ ಹೀಗಿದೆ, ದಯಮಾಡಿ ನನ್ನನ್ನು ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಮಾಡಿದ ತಪ್ಪನ್ನು ದೊಡ್ಡವರ ಮುಂದೆ ಗಟ್ಟಿಯಾಗಿ ಹೇಳಿ ಒಪ್ಪಿಕೊಳ್ಳೋದು ಒಂದು ಪ್ರಾಯಶ್ಚಿತ್ತವಾದರೆ, ಮಾಡಿದ ತಪ್ಪಿಗೆ ಶಾಸ್ತ್ರದಲ್ಲಿ ಏನು ಪ್ರಾಯಶ್ಚಿತ್ತ ಹೇಳಿದೆ ಅಂತ ತಿಳ್ಕೊಂಡು ಭಗವಂತನ ನಾಮ ಸಂಕೀರ್ತನೆಯೊಂದಿಗೆ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಈ ಮಣಿಗ್ರೀವ ಅವರ ಮುಂದೆ ಎಲ್ಲ ಹೇಳ್ತಾ ಇದ್ದಾನೆ, ನಿಜ ಧರ್ಮ ಪರಿತ್ಯಾಗ ಕೃತೋ ಮೇ ದುಷ್ಟ ಬುದ್ಧಿನಃ. ನನ್ನ ವರ್ಣ ಆಶ್ರಮಕ್ಕೆ ವಿಹಿತವಾದ ಧರ್ಮ ಕರ್ಮವನ್ನು ಬಿಟ್ಟವ ನಾನು.
ಯಾಕೆ ಬಿಟ್ಟೆ ಅಂದರೆ ದುಷ್ಟ ಬುದ್ಧಿಯಿಂದ ಬಿಟ್ಟೆ, ಮಾಡಬಾರದ ಕೆಲಸವನ್ನು ಮಾಡಿದ್ದೇನೆ. ಪರಸ್ತ್ರೀ ಸೇವನಂ ನಿತ್ಯಂ ಅಪೇಯಂ ಪೀಯತೆ ಸ್ಮಃ, ಕುಡಿಯಬಾರದನ್ನು ಕುಡಿದಿದ್ದೇನೆ, ಪರಸ್ತ್ರೀ ಸಹವಾಸ ಮಾಡಿದ್ದೇನೆ, ಚೌರ್ಯ ಮಾಡಿದ್ದೇನೆ, ಹಿಂಸೆಯನ್ನು ಮಾಡಿದ್ದೇನೆ. ಎಲ್ಲವನ್ನು ನೋಡಿದಂತಹ ನನ್ನ ಬಂಧು ಬಾಂಧವರು ನನ್ನನ್ನು ಹೊರಹಾಕಿದ್ದಾರೆ. ನನ್ನ ದುಷ್ಟತನ ಹೆಚ್ಚಾದಾಗ ಊರಾಳುವ ರಾಜ ನನ್ನ ಸಂಪತ್ತೆಲ್ಲ ದುಷ್ಟ ಮಾರ್ಗದಿಂದ ಬಂದಿದೆ ಅಂತ ನಿರ್ಣಯ ಮಾಡಿ ಆ ಸಮಸ್ತ ಸಂಪತ್ತನ್ನು ರಾಜ್ಯ ಬೊಕ್ಕಸಕ್ಕೆ ಹಾಕ್ಕೊಂಡು ನನ್ನನ್ನು ಹೊರಗೆ ಹಾಕಿದ್ದಾನೆ. ಅಳುಳಿದ ಸಂಪತ್ತನ್ನು ಬಂಧು ಬಾಂಧವರು ಕಿತ್ಕೊಂಡು ಬಿಟ್ಟಿದ್ದಾರೆ. ನನಗೆ ಜೀವನ ಮಾಡಲಿಕ್ಕೆ ಬೇರೆ ಯಾವ ದಾರಿ ಇಲ್ಲದೆ ಏತಸ್ಮಿನ್ ವಿಪಿನೇ ಗೋರೆ ವಸತೋಮೇ ದುರಾತ್ಮನಃ, ಕೆಟ್ಟ ಬುದ್ಧಿಯ ನನಗೆ ಕಡೆಗುಳಿದದ್ದು ಮನುಷ್ಯರ ಜೊತೆಗೆ ವಾಸ ಅಲ್ಲ, ಈ ಪ್ರಾಣಿಗಳ ಜೊತೆಗೆ. ಯಾಕೆಂದರೆ ಮನುಷ್ಯರ ಜೊತೆ ಇದ್ದಾಗ ನನ್ನ ವರ್ತನೆ ಪ್ರಾಣಿಗಿಂತಲೂ ಅತ್ತತ್ತ. ಹಾಗಾಗಿ ಅಂಥ ಕ್ರೂರ ಪ್ರಾಣಿಗಳ ಒಟ್ಟಿಗೆ ವಾಸ ಮಾಡುವ ಗ್ರಹಚಾರ ನನ್ನ ಪಾಲಿಗೆ ಬಂದಿದೆ. ಕುರುಷ್ವಾನುಗ್ರಹಂ ಬ್ರಹ್ಮನ್ ಪಾಪಯುಕ್ತಸ್ಯ ಮೇ ಸಾಂಪ್ರತಂ. ಇಷ್ಟು ಪಾಪಿಯಾದ ನನ್ನನ್ನು ತಾವು ದಯಮಾಡಿ ಅನುಗ್ರಹ ಮಾಡಿ ನನ್ನ ಯಾವ ಜನ್ಮದ ಪುಣ್ಯವೋ ಆ ಪುಣ್ಯದ ಫಲವಾಗಿ ನೀವು ಬಂದಿದ್ದೀರಿ. ನಿಮ್ಮ ಪಾದಕ್ಕೆ ನಾನು ಶರಣು ಬಂದಿದ್ದೇನೆ. ಉಪದೇಶ ಪ್ರಸಾದೇನ, ನೀವು ಕೇವಲ ಭಗವಂತನ ಅರಿವನ್ನು ನನಗೆ ಕೊಡಿ, ಉಪದೇಶ ಮಾಡಿರಿ, ತತ್ವಜ್ಞಾನವನ್ನು ಕೊಡ್ರಿ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಏನೇಮೇ ತೀವ್ರ ದಾರಿದ್ರ್ಯಂ ವಿಲಯಂ ಯಾಂತಿ ತತ್ಕ್ಷಣಾತ್, ನನ್ನ ದುಷ್ಟವಾದ ಈ ದಾರಿದ್ರ್ಯ ತತ್ಕ್ಷಣದಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು ಅಂಥದ್ದನ್ನು, ಅತುಲವಾದ ವೈಭವ ನನಗೆ ಬರಬೇಕು, ನನ್ನ ಈ ಎಲ್ಲ ದಾರಿದ್ರ್ಯ ಹೋಗಬೇಕು, ಹಾಗೆ ನೀವೇನಾರು ನನಗೆ ಹೇಳ್ರಿ ಅಂತ ಮಣಿಗ್ರೀವ ಅವನು ಉಗ್ರದೇವ ಅನ್ನುವ ಬ್ರಾಹ್ಮಣನನ್ನು ಕೇಳ್ತಾ ಇದ್ದಾನೆ. ಆ ಉಗ್ರದೇವ ಬ್ರಾಹ್ಮಣ ಅವನಿಗೇನು ಹೇಳ್ದ ಅದನ್ನು ನಾಳೆ ನೋಡೋಣ. ನಾಳೆ ವಿಶೇಷವಾಗಿ ಇದು ದೀಪದಾನದ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಂತಹ ಕತೆ. ಇದನ್ನು ನಾಳೆ ಹೇಳಿ ಇದರ ಒಟ್ಟಿಗೆ ನಾಳೆ ಮತ್ತೆರಡು ಸ್ತೋತ್ರಗಳು. ಒಂದು ನಾವೆಲ್ಲ ನಿತ್ಯ ಪಾರಾಯಣ ಮಾಡುವಂತಹ ಸ್ತೋತ್ರ ಬ್ರಹ್ಮಪಾರ ಸ್ತೋತ್ರ ಅಂತ. ಅದನ್ನು ಈ ಅಧಿಕ ಮಾಸದಲ್ಲಿ ಆ ಋಷಿಗಳು ಕಂಡು ದೇವರ ಆರಾಧನೆ ಮಾಡಿ ಸಿದ್ಧಿ ಪಡೆದ ಕಾಲ ಇದು ಬ್ರಹ್ಮಪಾರ ಸ್ತೋತ್ರ. ಆಮೇಲೆ ವಿಶೇಷವಾಗಿ ಪುರುಷೋತ್ತಮ ಸ್ತೋತ್ರ ಅಂತ ಒಂದು ಮಾಡಿರ್ತಕ್ಕಂಥದ್ದಿದೆ. ಆ ಎರಡು ಸ್ತೋತ್ರಗಳ ಒಂದು ಸ್ವಲ್ಪ ಅನುವಾದವನ್ನು ಮಾಡಿ ಮಾಸ ನಿಯಾಮಕನಾದ ಪುರುಷೋತ್ತಮನಿಗೆ ಈ ಪ್ರವಚನವನ್ನು ಅರ್ಪಣೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಭ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.